ಸಾಧ್ಯನೇ ಇಲ್ಲ ಆಂಟಿ. ಆ ಡೆವಿಲ್ ಜೊತೆ ಒಂದೇ ಒಂದ್ ರೂಮಲ್ಲಿ ಇರುವಂತಾದ್ರೂ ಹೇಗೆ ಹೇಳ್ತೀರಾ? ನಿಮಗ್ ಗೊತ್ತಿಲ್ವಾ, ಅವರು ಮನೇಲಿದ್ದಾಗ ಭಯದಲ್ಲಿ ರೂಮಿಂದನೇ ಹೊರಗೆ ಕಾಲಿಡಲ್ಲ ನಾನು. ಹಾಗಿದ್ದಾಗ ಅವ್ರ ಜೊತೆ ರೂಮಲ್ಲಿ ಹೇಗಿರ್ಲಿ? ಇಲ್ಲ ಇಲ್ಲ, ನಾನು ಅಲ್ಲಿಗೆ ಹೋಗಲ್ಲ. ಪಾರ್ಥಸಾರಥಿ ಪಕ್ಕದಲ್ಲಿ ಪೌರ್ಣಮಿ ಇನ್ನೂ ಹಾಗೆ ಕೂತಿದ್ಲು. ಆಕೆಯ ಮನಸ್ಸಲ್ಲಿ ಹಾಗೂ ಮುಖದಲ್ಲಿ ಭಯ ಕಾಣಿಸಿತ್ತು. ಹಾಗೂ ಅಲ್ಲಿಗೆ ಬಂದಿದ್ದ ಬೇರೆ ಜನರಿಗೂ ಪೌರ್ಣಮಿ ಪಾರ್ಥಸಾರಥಿ ಹೆಂಡತಿಯಾಗಿ ಸಾರಥಿ ಕುಟುಂಬದ ಸೊಸೆಯಾಗಿ ಹೋಗ್ತಿರೋದನ್ನ ನಂಬೋಕೆ ಆಗ್ಲಿಲ್ಲ. ಆಗ್ಲೇ ಪಂಡಿತರು ಹೇಳ್ತಾರೆ, ಎಲ್ಲಾ ಶಾಸ್ತ್ರಗಳು ಮುಗೀತು, ಇವಾಗ್ಲಿಂದ ನೀವಿಬ್ರು ಗಂಡ ಹೆಂಡತಿ. ಬಾ ಹೋಗಿ ಅಜ್ಜಿ ಆಶೀರ್ವಾದ ತಗೊಳ್ಳೋಣ. ಪಾರ್ಥ ಬೇರೆ ಯಾರ ಬಳಿನೂ ಹೋಗದೆ ಇರೋದನ್ನ ನೋಡಿ ಚಿದಾನಂದ್ ಹಾಗೂ ಕಾದಂಬರಿಗೆ ಬೇಜಾರಾಯ್ತು. ಆದ್ರೆ ಅವರಿಗೆ ಇದು ಆಗೋಗಿತ್ತು. ಇಬ್ರು ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡ್ರು. ಇಬ್ರು ಖುಷಿಯಾಗಿರಿ, ತುಂಬಾ ಚೆನ್ನಾಗಿ ಸಂಸಾರ ಮಾಡಿ. ಅಷ್ಟ್ರಲ್ಲೇ ಚಿದಾನಂದ್ ಅಲ್ಲಿಗ್ ಬಂದು ಪಾರ್ಥಗೆ ಹೇಳ್ತಾರೆ, ಮಗನೇ ಪಾರ್ಥ, ನೀನು ಪೌರ್ಣಮಿನ ಮದ್ವೆ ಆಗಿದ್ಯಾ, ಅದು ನಿಜ. ಆದ್ರೆ ಯಾವ ಕಾರಣಕ್ಕಾದೋ ಅದು ನೆರವೇರೋದಕ್ಕೆ ಇನ್ನು ಸ್ವಲ್ಪ ಕಾಯ್ಬೇಕು. ಯಾಕಂದ್ರೆ ಈ ಮದುವೆ ಇನ್ನೂ ವ್ಯಾಲಿಡ್ ಇಲ್ಲ. ಯಾಕಂದ್ರೆ ಪೌರ್ಣಮಿಗೆ ಇವಾಗಿನ್ನೂ 19 ವರ್ಷ. ಹುಡುಗಿರಿಗೆ ಮದುವೆ ಆಗುವಂತ ಲೀಗಲ್ ಏಜ್ 21 ವರ್ಷ. ಕಾನೂನು ಪ್ರಕಾರ ಇದು ದೊಡ್ಡ ಅಪರಾಧ. ಈ ನಿನ್ ಮದುವೆ ನೀನ್ ರಿಜಿಸ್ಟರ್ ಕೂಡ ಮಾಡೋಕ್ಕಾಗಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ವಿಲ್ನಲ್ಲಿ ನನ್ನ ಮದುವೆ ವಯಸ್ಸನ್ನ ಕೂಡ 29 32 ಮಾಡಿದ್ದೀನಿ. ಅದರ ಅರ್ಥ ನಮ್ಮ ಹತ್ರ ಪೂರ್ಣಮಿಗಿನ್ನೂ 21 ವರ್ಷ ಆಗೋವರೆಗೂ ಟೈಮ್ ಇದೆ. ಪೂರ್ಣಮಿಗೆ 21 ವರ್ಷ ಆದ್ಮೇಲೆ ಈ ಮದುವೆನ ರಿಜಿಸ್ಟರ್ ಮಾಡೋದು. ಡೋಂಟ್ ವರಿ. ಹೀಗೆ ಹೇಳಿ ಅಲ್ಲಿಂದ ಪಾರ್ಥ ಹೊರಟೋಗ್ತಾನೆ. ಅವನ ನಂತರ ಚಿದಾನಂದ ಕೂಡ ಅವನ ರೂಮ್ ಕಡೆ ಹೋಗ್ತಾನೆ. ಈಗ ಕಾದಂಬರಿ ಪೂರ್ಣಿ ಹತ್ತಿರ ಬಂದು ಹೇಳ್ತಾಳೆ, ಮಗಳೇ, ಮದ್ವೆ ಅನ್ನೋದು ಒಂದು ಪವಿತ್ರ ಬಂಧನ. ಇದನ್ನ ಜವಾಬ್ದಾರಿಯಿಂದ ನೋಡ್ಕೊಂಡು ಹೋಗ್ಬೇಕು. ಪವಿತ್ರ ಬಂಧನನ ಅಥವಾ ಜೈಲ್ ಬಂಧನನ? ನೀವಾದ್ರೂ ಅಣ್ಣನ ತಡಿಬಹುದಿತ್ತಲ್ಲ. ಸಮಾಧಾನವಾಗಿರಮ್ಮ, ಏನಾಗ್ಬೇಕಿತ್ತೋ ಅದಾಗಿದೆ. ಇಲ್ ಬಾ ಮಗಳೇ. ಇಲ್ಲಿ ತನಕ ನೀನು ಪಾರ್ಥನ ಕೋಪ ಮಾತ್ರ ನೋಡಿದ್ಯಾ, ಆದ್ರೆ ನನ್ನ ನಂಬೋ, ಮನ್ಸಿಂದ ಅವನು ತುಂಬಾ ಒಳ್ಳೆಯವನು. ಪೂರ್ಣಿ ಏನು ಮಾತಾಡದೆ ಸುಮ್ನೆ ನಿಂತಿರ್ತಾಳೆ. ಆಗ್ಲೇ ಕವನ ಅವಳ ಬಳಿ ಬಂದು ಆಕೆಯ ಕೈ ಹಿಡಿದು ರೂಮ್ ಕಡೆ ಕರ್ಕೊಂಡು ಹೋಗ್ತಾಳೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಅಯ್ಯೋ, ಅದ್ರಲ್ಲಿ ನಂದೇನ್ ತಪ್ಪಿದೆ? ಹಾಗಾದ್ರೆ ನಾನೇನ್ ತಪ್ಪು ಮಾಡ್ದೆ? ನೀನ್ ಯಾಕೇನು ಹೇಳಿಲ್ಲ ಮತ್ತೆ? ಹೇಳೋ ಪ್ರಯತ್ನ ಏನೋ ಮಾಡಿದ್ದೆ, ಆದ್ರೆ ಅವನ್ನ ನೋಡಿ ಭಯ ಆಯ್ತು, ಸುಮ್ನೆ ಆಗ್ಬಿಟ್ಟೆ. ಹಾಗಿದ್ರೆ ಇದು ಕೂಡ ನಿಂದೆ ತಪ್ಪು. ಮತ್ತೆ ಇವಾಗ ಅವ್ನ್ ಹೆಂಡತಿನೇ ಆಗ್ಬಿಟ್ಟೆ. ಅಷ್ಟ್ರಲ್ಲೇ ರೂಮ್ನ ಬಾಗಿಲು ಓಪನ್ ಆಗಿ ಕಾದಂಬರಿ ಒಳಗಡೆ ಬರ್ತಾಳೆ. ಪೂರ್ಣಿ, ಡೋರ್ ಹಾಕು. ಪೂರ್ಣಿ ನೋಡ್ತಾ ಕಾದಂಬರಿ ಹೇಳ್ತಾಳೆ, ಪೂರ್ಣಿ, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಮಗಳೇ, ಇನ್ ಮುಂದೆ ನೀನು ಈ ರೂಮಲ್ಲಿ ಇರಲ್ಲ, ಬದ್ಲಿಗೆ ಪಾರ್ಥನ್ ರೂಮ್ನಲ್ಲಿ ಇರ್ಬೇಕು. ಅದನ್ನ ಕೇಳ್ತಾನೆ ಪೂರ್ಣಿ ಗಾಬರಿ ಆದ್ಲು ಹಾಗೂ ಜೋರಾಗಿ ಕಿರ್ಚ್ತಾ, ಸಾಧ್ಯನೇ ಇಲ್ಲ ಆಂಟಿ. ಆ ರಾಕ್ಷಸನ್ ಜೊತೆ ನನ್ನ ರೂಮಲ್ಲಿ ಹೇಗೆ ಇರ್ಲಿ? ನಿಮಗ್ ಗೊತ್ತಿಲ್ವಾ, ಅವ್ರ ಮನೇಲಿದ್ದಾಗ ಭಯದಲ್ಲಿ ರೂಮಿಂದನೇ ಹೊರಗೆ ಕಾಲಿಡಲ್ಲ. ಹಾಗಿದ್ದಾಗ ಅವ್ರ ಜೊತೆ ರೂಮಲ್ಲಿ ಹೇಗಿರ್ಲಿ? ಇಲ್ಲ ಇಲ್ಲ, ನಾನು ಅಲ್ಲಿಗೆ ಹೋಗಲ್ಲ. ಹೌದು ಅಮ್ಮ, ಪೂರ್ಣಿ ಹೇಗಿರ್ತಾಳೆ ಅಣ್ಣನ್ ಜೊತೆ? ದರ್ಶಿನಿ ಕವನಾಗಿಂತ ದೊಡ್ಡೋಳು, ಆದ್ರೆ ಆಕೆ ಮಲತಾಯಿ ಮಗಳು. ಆದ್ರೆ ಪಾರ್ಥಾಗೆ ಸ್ವಂತ ತಂಗಿ. ದರ್ಶಿನಿ ಬಂದು ಪೂರ್ಣಿಗೆ ಹೇಳ್ತಾಳೆ, ಪೂರ್ಣಿ, ನೀನೀಗ ಅಣ್ಣನ ರೂಮಿಗೆ ಹೋಗಿಲ್ಲ ಅಂದ್ರೆ ನಿನ್ನ ಕರ್ಕೊಂಡು ಅವನೇ ಇಲ್ಲಿಗೆ ಬರ್ತಾನೆ. ಅಕ್ಕ, ಹೀಗ್ಯಾಕೆ ಎದುರಿಸ್ತಾ ಇದೀಯಾ? ದಯವಿಟ್ಟು ಸುಮ್ಮನೆ ಇರು. ಹಾಗಿದ್ರೆ ನಾನು ಹೇಳೋದ್ ಕೇಳು, ಅಮ್ಮನ ಜೊತೆ ಹೋಗ್ಬಿಡು. ಹಾ ಪೂರ್ಣಿ, ಹೋಗ್ಬಿಡು. ಇಲ್ಲಾಂದ್ರೆ ಅಣ್ಣ ನಿನ್ ಮೇಲೆ ಕೋಪ ಮಾಡ್ಕೋತಾನೆ. ಭಯದಲ್ಲಿ ಏತುಸಿರು ಬಿಡ್ತಾ ಪೂರ್ಣಿ ಹೇಳ್ತಾಳೆ, ಸರಿ ಆಯ್ತು, ನಾನು ಬಟ್ಟೆ ತಗೊಂಡು ಬರ್ತೀನಿ. ಹೋಗು, ಒಳಗ್ ಹೋಗು. ಈ ರಾಕ್ಷಸನ್ ಜೊತೆ ನಾನು ಒಬ್ಳನ್ನೇ ಕಳಿಸ್ತಿದ್ದೀರಾ? ನೀವು ಕೂಡ ನನ್ನ ಜೊತೆ ಒಳಗ್ ಬರ್ಬೋದಲ್ವಾ? ಭಯ ಬೇಡ, ನಾನ್ ನಿನ್ನ ಒಬ್ಬಳನ್ನೇ ಕಳಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ.
ಆದ್ರೆ ವಿಷಯ ಏನಂದ್ರೆ ಪಾರ್ಥ ರೂಮ್ಗೆ ಮನೆಯವ್ರು ಯಾರು ಎಂಟ್ರಿ ಆಗಲ್ಲ, ಗೊತ್ತಲ್ವಾ? ಹಾಗಿದ್ರೆ ನಾನು ಕೂಡ ಹೋಗಲ್ಲ. ಒಂದ್ ವೇಳೆ ನಾನು ಬಂದಿರೋದು ನೋಡಿ ಅವ್ರ ಕೋಪ ಬಂದ್ರೆ? ಅಯ್ಯೋ, ಆ ಥರ ಏನೂ ಆಗಲ್ಲ. ಪಾರ್ಥ ನಿಂಗೆ ಏನೂ ಮಾಡಲ್ಲ. ನೀನ್ ಮೊದ್ಲು ಒಳಗ್ ಹೋಗು, ಹೋಗು. ಪೂರ್ಣಿ ಆಕೆಯ ಮಾತಿಗೆ ಏನೂ ಹೇಳಲಿಲ್ಲ. ಹೋಗ್ಬಾ. ಪೂರ್ಣಿ ಧೈರ್ಯ ಮಾಡಿ ಒಳಗಡೆ ಹೋಗ್ತಾಳೆ. ಅಲ್ಲೇ ಒಂದ್ ಕಡೆ ಕೂತು ಕವನ ಕಾಲ್ ಮಾಡ್ತಾಳೆ. ಕವನ ಕಾಲ್ ರಿಸೀವ್ ಮಾಡಿ ಹೇಳ್ತಾಳೆ. ಏನಾಯ್ತು? ಏನಾಗಿಲ್ಲ, ಆದ್ರೆ ಆ ರಾಕ್ಷಸ ರೂಮಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಚಿಲ್ ಆಗಿರು, ಏನೇನ್ ನಡೆಯುತ್ತೋ ಅದಕ್ಕೆಲ್ಲ ಅಣ್ಣನೇ ಕಾರಣ. ಅದ್ರಲ್ಲಿ ನಿಂದು ಏನು ತಪ್ಪಿಲ್ಲ. ಮತ್ತೆ ನೀನ್ ಯಾಕೆ ಹೆದರ್ತಿದ್ಯಾ? ಓ ಹೌದಾ, ನಿಮ್ ಅಣ್ಣನ್ ಕಂಡ್ರೆ ನಿನಗೆ ಭಯನೇ ಆಗಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದೀಯಾ? ಆಕೆ ಹೇಳೋದನ್ನ ಕೇಳಿ ಕವನ ಹೇಳ್ತಾಳೆ. ಅದು ನಾನ್ ಅಣ್ಣಂಗೆ ಹೆದರ್ತೀನಿ, ಯಾಕಂದ್ರೆ ದಿನ ಒಂದಲ್ಲ ಒಂದು ಎಡವಟ್ ಮಾಡ್ತಾ ಇರ್ತೀನಿ. ಆದ್ರೆ ನೀನು ಹಂಗಲ್ಲ ಅಲ್ವಾ? ಸೊ ಚಿಲ್ ಅಂತೆ ಚಿಲ್, ಇದೆಲ್ಲ ಆಗಿತ್ತು ನಿನ್ನಿಂದಾನೆ. ಅವತ್ ನಿಮ್ ಮನೆಗ್ ಊಟಕ್ ಬಂದಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇವತ್ ರಾತ್ರಿ ಮಲ್ಗಿ ಬೆಳಿಗ್ಗೆ ಬಂದು ನಿನ್ ಗ್ರಾಚಾರ ಬಿಡಿಸ್ತೀನಿ. ಆಗ ನಿಂಗೆ ಅಷ್ಟೊಂದ್ ಭಯ ಇದ್ರೆ ಒಂದ್ ಕೆಲ್ಸ ಮಾಡು, ಅಣ್ಣ ಬರೋಕ್ ಮುಂಚೆನೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಮಲಗ್ಬಿಡು. ಮನ್ಸಲ್ಲಿ ಯಾವಾಗ ಭಯ ಇರುತ್ತೋ ನೆಮ್ಮದಿಯಾಗಿ ನಿದ್ದೆಲೂ ಬರಲ್ಲ. ಅಯ್ಯೋ ನಿನ್ನ ಅಜ್ಜಿ, ಮಲ್ಗೋ ನಾಟಕ ಆದ್ರೂ ಮಾಡಬಹುದಲ್ವಾ? ಅವನು ಕೂಡ ಅವಾಗ ಸುಮ್ಮನೆ ಮಲ್ಕೋತಾನೆ. ನನ್ಗೆ ಹಿಂಗ್ ಡ್ರಾಮಾ ನೋಡಕ್ ಆಗ್ತಿಲ್ಲ. ಕವನ ಕಾಲ್ ಕಟ್ ಮಾಡ್ತಾಳೆ. ಆ ಕಡೆಯಿಂದ ಪೂರ್ಣಿ, ಹಲೋ ಹಲೋ, ಇವಳಜ್ಜಿ ನನ್ ಕಾಲ್ನೇ ಕಟ್ ಮಾಡ್ತಾಳೆ ಇವಳು. ನಾಳೆ ವಿಚಾರಿಸ್ಕೋತೀನಿ. ಪೂರ್ಣಿ ಅಲ್ಲಿಂದ ಚೇಂಜಿಂಗ್ ರೂಮ್ಗೆ ಹೋಗ್ತಾಳೆ. ಆದ್ರೆ ಪಾರ್ಥ ಅಲ್ಲೇ ಚೇರ್ ಮೇಲೆ ಕುತ್ಕೊಂಡು ಫೈಲ್ಸ್ ಚೆಕ್ ಮಾಡ್ತಾ ಇರ್ತಾನೆ. ಆಗ್ಲೇ ರೋಹಿತ್ ಕಾಲ್ ಮಾಡ್ತಾನೆ. ರೋಹಿತ್ ಹೇಳ್ತಾನೆ, ಸರ್, ಸಂಜನಾ ಅವಳ ಬಾಯ್ ಫ್ರೆಂಡ್ ಜೊತೆ ಆಚೆ ಹೋಗ್ತಾ ಇದ್ದಾಳೆ. ನನ್ಗನ್ಸುತ್ತೆ ಅಶ್ವಥ್ ರಾತ್ರಿ ನಡೆದಿರೋದನ್ನೇ ಇಟ್ಕೊಂಡು ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ಬೋದು ಅಂತ. ಪಾರ್ಥ ವ್ಯಂಗ್ಯವಾಗಿ ನಗುತ್ತಾ ಹೇಳ್ತಾನೆ. ಮಾಡ್ಲಿ ಬಿಡು, ಆದ್ರೆ ಆಮೇಲೆ ಆಗೋದನ್ನ ಅವಳ ಕೈಯಲ್ಲಿ ಊಹಿಸೋಕ್ಕೂ ಆಗಲ್ಲ. ಅವಳು ಈ ಪಾರ್ಥನ ಎದುರಾಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದಾಳೆ. ಸರ್, ಹಾಗಾದ್ರೆ ಮುಂದೇನ್ ಮಾಡೋದು ನಾವು? ಆದಷ್ಟು ಬೇಗ ಈ ಕೇಶವ್ ವಿರುದ್ಧ ಇರೋ ಎಲ್ಲ ಪ್ರೂಫ್ಗಳನ್ನ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರಿಗೆ ತಲುಪಿಸು. ಅವನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು. ರೋಹಿತ್ ಮತ್ತೆ ಕೇಳ್ತಾನೆ, ಸರಿ, ಸಂಜನಾನ ಏನ್ ಮಾಡ್ಬೇಕು? ನಾನು ಹೇಳೋ ಹಾಗೆ ಮಾಡು. ನಮ್ಮ ಹತ್ರ ಇರೋ ಅವಳ ಫೋಟೋಸ್ನ ಲೀಕ್ ಮಾಡು. ಅವತ್ತು ರಾತ್ರಿ ಯಾರು ಎಲ್ಲಿದ್ರು, ಯಾರ ಜೊತೆ ಇದ್ರು ಅಂತ ಹೇಳಕ್ಕೆ ಇಷ್ಟು ಸಾಕು. ಓಕೆ ಸರ್. ಪೂರ್ಣಿ ನಿದ್ದೆ ಇಲ್ದೆ ಒದ್ದಾಡ್ತಾ ತನಗೆ ತಾನೇ ಹೇಳ್ಕೊತಾಳೆ. ಗಾಡ್, ಇವತ್ ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಆ ರಾಕ್ಷಸ ಬರೋಕ್ಕೂ ಮುಂಚೆನೆ ನಾನು ಮಲಗ್ಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ ನಾನು. ಇವ್ ರೂಮ್ಗೆ ಬರಲೇಬಾರ್ದಿತ್ತು ನಾನು. ಕವನ, ನೀನಾದ್ರೂ ಬಂದು ನನ್ನ ಕಾಪಾಡಬಾರ್ದಿತ್ತಾ? ಆಗ್ಲೇ ಅಲ್ಲಿಗೆ ಪಾರ್ಥ ಬಟ್ಟೆ ಬದಲಾಯಿಸಿ ಬರ್ತಾನೆ. ನನ್ನ ಜನ್ಮಕ್ಕೆ ಸರಿಯಾಗಿ ಮಲ್ಗಿರೋ ತರ ಆಕ್ಟ್ ಮಾಡಕ್ಕೂ ಬರಲ್ಲ ನನ್ಗೆ. ಕಾಲೇಜಲ್ಲಿ ಅಟ್ಲೀಸ್ಟ್ ಡ್ರಾಮಾ ಕ್ಲಾಸ್ಗೆ ಹೋಗಿದ್ರೆ ಇವತ್ತು ನನಗೆ ಹೆಲ್ಪ್ ಆದ್ರೂ ಆಗಿರೋದು. ಈ ದೆವ್ವದಿಂದ ಬಚಾವಾದ್ರೂ ಆಗ್ಬೋದಿತ್ತು. ಅಷ್ಟರಲ್ಲೇ ಪಾರ್ಥ ಬೆಡ್ ಹತ್ತಿ ಆಕೆಯ ಪಕ್ಕ ಬಂದು ಪೂರ್ಣಿ ಓದ್ಕೊಂಡಿದ್ದ ಬೆಡ್ಶೀಟನ್ನೇ ತಾನು ಹೊತ್ಕೊಂಡ. ಅವನ ಹತ್ತಿರ ಬರ್ತಿದ್ದಂಗೆ ಪೂರ್ಣಿ ಎದೆ ಬಡಿತ ಜಾಸ್ತಿ ಆಯ್ತು. ಪಾರ್ಥ ಅವಳ ಕಿವಿ ಬಳಿ ಹೇಳ್ತಾನೆ. ಅದನ್ ಕೇಳಿ ಪೂರ್ಣಿಯ ಮುಖದ ಭಾವನೆ ಬದಲಾಗುತ್ತೆ. ಆದ್ರೂ ಆಕೆ ಕಣ್ಮುಚ್ಚಿ ಹೇಗೋ ಮಲಗ್ತಾಳೆ. ಕೇಳಿ ಡಿಯರ್ ಡೆವಿಲ್ ನಮ್ಮ ಪಾಕೆಟ್ ಎಫ್ಎಂ ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.